ಇವತ್ತು ನಾನು ಎಲೆಕ್ಷನ್ ಕಮಿಷನ್ ಇಲ್ಲೇನಿದೆ, ಇವರು ತಕ್ಷಣ ಕೇಂದ್ರದ ಎಲೆಕ್ಷನ್ ಕಮಿಷನ್ಗೆ, ಇಲ್ಲಿ ಸರ್ಕಾರದ್ದು ಪ್ರಶ್ನೆ ಇಲ್ಲ, ಕೇಂದ್ರ ಸರ್ಕಾರದ ಚುನಾವಣಾ ಆಯುಕ್ತರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಈ SIRನ ಪ್ರಕ್ರಿಯೆಗಳೇನಿದೆ ಇದು ಅತ್ಯಂತ ಒಂದು ಸಂವಿಧಾನದ ಒಂದು ಸಂಪೂರ್ಣ ಧಿಕ್ಕಾರ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ನೆಲಸಮ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು ಚುನಾವಣಾ ಪದ್ಧತಿಗಳನ್ನೇ ಬುಡಿಮೆ ಫೋನ್ ಮಾಡ್ತಾರೆ, ಅರ್ಕಲ್ಗೂಡಿಂದ ಫೋನ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಫೋನ್ ಬರ್ತಾ ಇದೆ. ಈ ಥರ ಇವತ್ತು ಈ ರೀತಿಯ ಒಂದು ಮತದಾರರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಎಲ್ಲ ಗಾಳಿ ತೂರಿದ್ದಾರೆ ಅಂತಕ್ಕಂಥದ್ದನ್ನು ನನಗೇನು ಮಾಹಿತಿ ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮ ಪಕ್ಷದ ಫ್ಲೋರ್ ಲೀಡರ್ ಏನಿದ್ದಾರೆ ಸುರೇಶ್ ಬಾಬು ಅವರು ಮತ್ತು ಹಲವಾರು ಶಾಸಕರುಗಳೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯುಕ್ತರನ್ನ, ರಾಜ್ಯದ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಇವತ್ತೆಲ್ಲೇನು ಒಂದು ದಾಖಲೆಗಳ ಸಮೇತ ಅವರಿಗೆ ಕೊಡ್ತಾ ಇದ್ದಾರೆ. ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಈ ಪದ ಬಳಸ್ತಿಲ್ಲ ನಾನು, ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಈ ದೇವರ ಮೇಲೆ ನಂಬಿಕೆ ಇದ್ದರೆ, ಈ ನಟನೆ ಬಿಟ್ಟು ಪಾಪ ಏನು ವಿಧಾನಸೌಧದ ಮುಂದೋಗಿ ಅಲ್ಲಿ ನಮ್ಮ ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು 2014ರಲ್ಲಿ ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಏನೊಂದು ದೇವಸ್ಥಾನ ಅದು ಅಂತಕ್ಕಂಥ ರೀತಿಯಲ್ಲಿ ನಮಸ್ಕಾರ ಮಾಡೋದ್ರು, ಆ ಒಂದು ಪುನರುಚ್ಚಾರ ಮಾಡ್ತಕ್ಕಂಥದ್ದು ನೋಡಿದಾಗ ಏನು ದೊಡ್ಡ ಬದಲಾವಣೆ ಆಗ್ಬಿಟ್ಟಿದೆ ಈ ಮನಸ್ಸಿನಲ್ಲಿ ಅನ್ಕೊಂಡಿದ್ದೆ. ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾಲ್ ಹನುಮಂತನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮುಂಭಾಗದಲ್ಲಿ ಏನು ತಲೆಯನ್ನು ಆ ಮೆಟ್ಲುಗಳ ಮೇಲೆ ಇಟ್ಟು ಏನು ಭಾಳ ಗೌರವ ತೋರಿಸಿದ್ರು, ತುಂಬ ಬದಲಾವಣೆ ಆಗಿದೆ, ರಾಜ್ಯದಲ್ಲಿ ಹೊಸ ಬದಲಾವಣೆ ತರ್ಬೋದೇನೋ ಅಂತಕ್ಕಂಥ ಒಂದು ಅವರ ನಡವಳಿಕೆ ನೋಡಿದಾಗ ನನಗೇನು ಮನಸ್ಸಿತ್ತು, ಈ ಬದಲಾವಣೆ ಯಾವ ರೀತಿ ಅಂತಕ್ಕಂಥದ್ದನ್ನು ಇವತ್ತು ಏನು ನಡೀತಾ ಇದೆ ಇದಕ್ಕೆ ಮೂಲ ಕಾರಣ ಪುರುಷರು ಇವರೇ. ಏನು ಭಾಷಣ ಮಾಡಿದ್ದು, ನೀವು ಮತದಾರರ ಪಟ್ಟಿಲಿ ಸೇರ್ಕೊಳ್ಳದೇ ಇದ್ದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಗೃಹಜ್ಯೋತಿ ಇಲ್ಲ, ಹೇಳಿದ್ದು. ಇವತ್ತು ನಿಮಗೇನಾದರೂ ನಿಮ್ಮ ಅಧಿಕಾರಿಗೆ ಇಂಥದ್ದು ಏನೋ ಒಂದು ಇಲಾಖೆ ಬೇರೆ ತರದವ್ರಂತೆ ಇವತ್ತಿಂದ. ಪ್ರಜಾಸೇವೆ ಇದೇ ಅಲ್ವೇ, ಪ್ರಜಾಸೇವೆ ಮಾಡಿಸ್ತಾ ಇರೋದು ನಿಮ್ಮ ಅಧಿಕಾರಿಗಳ ಹತ್ರ. ಯಾರ ಮೇಲೆ ಆಕ್ಷನ್ ತಗೋತಾ ಇದ್ದೀರಿ? ಚುನಾವಣಾ ಆಯುಕ್ತರಿಗೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ಇವತ್ತು ಆ ರಾಮನಗರದ ಜಿಲ್ಲಾಧಿಕಾರಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಇವತ್ತು ಇಲ್ಲಿ ಯಶವಂತಪುರದಲ್ಲಿ ಯಾವ ರೀತಿ ನಡೀತಾ ಇದೆ, ಇವರು ಏನಾದ್ರು ಜಿಲ್ಲಾಧಿಕಾರಿಗಳಿಗೆ ಅವರ ಕೆಲಸದ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ಕನಿಷ್ಠ ಇವರಲ್ಲಿ ಶಿಸ್ತು ಇದ್ದಿದ್ರೆ ಇಷ್ಟೊತ್ತಿಗೆ ಆಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ?